ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವನ್ನು ನಮುತ್ತೇ. ಪಾಂಡವರು ಬಾಬಾ, ಹಾಗಾದರೆ ನಾನು ಮಾಡಿದುದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತ ವರ್ಮಾದಿಗಳು ಸೈನ್ಯ ಸಮೇತರು ಹೊರಟರೆಂದು ನಮ್ಮ ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಬಾಬಾ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳ್ಬಳಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲವನು. ಆದರೆ ಜ್ಞಾತಿ ಹಿಂಸೆ, ಸ್ವೈತ ಕಲಹ ಇದು ಉಚಿತ ವೇಷಕೊಡಲು. ನಾನು ಆ ದಿನ ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ತಿಳಿಸಿದನು. ಬಾಬಾ, ನಿನ್ನ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದೆನು. ಕೃಷ್ಣನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯದಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹಾಗಾದ್ರೆ ಹೋಗು ಸಹೋದರ, ಸಂಹಾರಕ್ಕೆ ಸಿದ್ಧನಾಗು. ಅಣ್ಣ, ಅಭಿಮಾನಿಶಾಲಿಯಾದ ಈ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸ. ನೋಡಿದೆಯಾ ಬಾಬಾ, ಮಧಗಜದ ಆಗಬಲ್ಲದೆ ಆಗಬಲ್ಲದೆ ಮದಗಜ ಮದಗಜವೇ ಸಿಂಹ. ಈಗೇನು ಮಾಡುವುದು? ಆ ಕೃಷ್ಣ